ತುಲಾರಾಶಿ ರಾಶಿಯಾಧಿಪತಿ ಶುಕ್ರ ನಿಮಗೆ 12ನೇ ಮನೆಗೆ ಬಂದಿರ್ತಾನೆ. ರಾಶಿಯಾಧಿಪತಿ ಶುಕ್ರ 12ನೇ ಮನೆಗೆ ಬಂದಿರೋದು ಮತ್ತು 2ನೇ ಮನೆಯಲ್ಲಿ ನಿಮಗೆ ಕುಜ ಮತ್ತು ಬುಧ ಇರೋದು. 2ನೇ ಮನೆಯಲ್ಲಿ ಕುಜ ಮತ್ತು ಬುಧ ಇರೋದು ನಿಮಗೆ ತುಂಬ ಪಾಸಿಟಿವ್ ಅಂತ ಹೇಳ್ತೀನಿ. ಯಾಕಂದರೆ ಧನಸ್ಥಾನದಲ್ಲಿ ಬುಧ ಮತ್ತು ಕುಜ ಇದ್ದಾಗ ನಿಮ್ಮ ಮನೆಯಿಂದ, ನಿಮ್ಮ ಜಮೀನಿಂದ, ನಿಮ್ಮ ಆಸ್ತಿ ಪಾಸ್ತಿಯಿಂದ ನಿಮಗೆ ತುಂಬ ಲಾಭವಾಗೇ ಇರುತ್ತೆ. ಅದರಿಂದ ಲಾಭ ಅಂತಂದರೆ ಯಾವುದೋ ಒಂದು ಪ್ರಾಪರ್ಟಿ ಮಾಡ್ತೀರಾ, ಇಲ್ಲ ಮಾರಿರ್ತೀರಾ, ಅಥವಾ ತಗೊಳ್ತೀರಾ, ಏನೋ ಒಂದು ಆಗ್ತಾ ಹೋಗುತ್ತೆ. ಇಲ್ಲ ಅದರಿಂದ ಸಂಪಾದನೆ ಮಾಡೋರು ಯಾರಿರ್ತೀರಾ, ರಿಯಲ್ ಎಸ್ಟೇಟಲ್ಲಿ ಇರ್ಬೋದು ಅಥವಾ ಬಿಲ್ಡಿಂಗ್ ಕಾಂಟ್ರಾಕ್ಟ್ಸಲ್ಲಿ ಇರ್ಬೋದು, ಇವರೆಲ್ಲರಿಗೂ ಕೂಡ ಸಿಕ್ಕಾಪಟ್ಟೆ ರಾಜಯೋಗ ಅಂತಲೇ ಹೇಳ್ಬೋದು. ಆದರೆ ರಾಶಿಯಾಧಿಪತಿ ಶುಕ್ರ ನಿಮಗೆ 12ನೇ ಮನೆಗೆ ಹೋಗಿದ್ದಾನೆ. 12ನೇ ಮನೆಗೆ ಹೋಗಿರೋದ್ರಿಂದ ಎಲ್ಲ ಒಂದು ಕಡೆ ನಿಮ್ಮ ಮನೆಯಲ್ಲಿ ಸಣ್ಣ ಪುಟ್ಟ ಕಳ್ತನ ಆಗುವಂಥದ್ದು ಇರುತ್ತೆ. ಅದನ್ನು ಸ್ವಲ್ಪ ಜಾಗ್ರತೆವಾಗಿ ನೋಡ್ಕೊಳ್ಬೇಕಾಗತ್ತೆ ತುಲಾರಾಶಿಯವರು. ಅಥವಾ ನಿಮ್ಮಲ್ಲೇ ನಿಮ್ಮ ಮನೆಯಲ್ಲಿ ನಿಮ್ಮ ಕೆಲಸದವರಾಗಿರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ಜೊತೆ ಇರೋರೇ ಆಗಿರ್ಬೋದು, ಯಾವುದಾದ್ರೂ ಒಂದು ವಸ್ತುವನ್ನು ನಿಮಗೆ ಗೊತ್ತಿಲ್ದಿರ ಅವರು ತಗೊಂಡಿರ್ಬೋದು. ಅದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಯಾವುದೇ ವಸ್ತು ಆಗಿರ್ಬೋದು ಅದನ್ನು ಒಂಚೂರು ಕಳ್ಕೊಳ್ಳೋ ಅಂಥ ಒಂದು ಸ್ಥಿತಿಯಲ್ಲಿರ್ತೀರ. ಅದೇ ರೀತಿ ನಿಮಗೆ ನೋಡಿ 4ನೇ ಮನೆ ಅಂತ ಹೇಳಿದೆ, 3ನೇ ಧನಸ್ಥಾನದಲ್ಲಿ ಕುಜ ಬುಧ ನಿಮಗೆ ಯೋಗವನ್ನೇ ತಂದುಕೊಡ್ತಾರೆ ತುಲಾರಾಶಿಯವರಿಗೆ. ಅದರಲ್ಲೂ ಚಿತ್ತ ಸ್ವಾತಿ ವಿಶಾಖ ನಕ್ಷತ್ರದವರು. ಯಾಕಂದರೆ 12ನೇ ಮನೆಗೆ ಶುಕ್ರ ಬಂದಾಗ ಅಲ್ಲೇನಾಗುತ್ತೆ ಅಂತಂದರೆ, ಯಾರಿಂದನೋ ಕೇಳದೆ ಇರೋ ಮಾತನ್ನು ಕೇಳ್ತೀರಾ, ಇಲ್ಲ ಯಾರೋ ನಿಮ್ಮನ್ನು ಡಾಮಿನೇಟ್ ಮಾಡೋದು, ಅಥವಾ ನಿಮ್ಮನ್ನು ಎಲ್ಲೋ ಹೀನಾಯವಾಗಿ ಕೆಳಗಿಳಿಯೋದು, ಅಥವಾ ನಿಮ್ಮ ವಿಷಯನ ಇನ್ನೊಬ್ರಿಗೆ ಹೇಳೋದು, ಈ ರೀತಿ ಒಂದು ಇದು ಆಗ್ತಾ ಇರುತ್ತೆ. ಆದರೂ ಎಲ್ಲೋ ಒಂದು ಕಡೆ ತುಲಾರಾಶಿಯವರು ಯೋಗದಲ್ಲೇ ಇರ್ತೀರಾ ಅಂತ ಹೇಳ್ಬೋದು. ಯಾಕಂದರೆ ಬುಧ ಕುಜ ನಿಮಗೆ ಒಳ್ಳೆ ರಿಸಲ್ಟನ್ನು ಕೊಡ್ತಾನೆ. ಅದೇ ರೀತಿ ನೋಡಿ ನಿಮಗೆ ಗುರುವಿನ ಒಂದು ದೃಷ್ಟಿ ಕೂಡ ನಿಮಗೆ ಧನಸ್ಥಾನದ ಮೇಲೆ ಬೀಳೋದ್ರಿಂದ ಎಲ್ಲೋ ಒಂದು ಕಡೆ ನಿಮಗೆ ಧನಯೋಗನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಕೆಲಸ ಕಾರ್ಯ ಮಾಡಿದ್ರು ಒಂದು 80% ನಿಮಗೆ ಪಾಸಿಟಿವಲ್ಲೇ ಇರ್ತೀರಾ ಅಂತ ಹೇಳ್ಬೋದು. ಅದೇ ರೀತಿ ನಿಮಗೆ 4ನೇ ಮನೆ ಮೇಲೂ ನಿಮಗೆ ಗುರುದೃಷ್ಟಿ ಬೀಳೋದ್ರಿಂದ ಅಲ್ಲಿ ಕೂಡ ನಿಮಗೆ ತುಂಬ ಒಳ್ಳೆ ಒಂದು ಮನೆ ಮಠ ತಗೊಳ್ಳೋದು, ಅಥವಾ ಮನೆಯ ಒಂದು ಶುಭ ಕಾರ್ಯಗಳು ನಡೆಯೋದು, ಮದುವೆ ಮುಂಜಿಗಳು ನಡೆಯೋದು, ಇವೆಲ್ಲವೂ ಕೂಡ ಆಗ್ತಾ ಹೋಗುತ್ತೆ. ಜೊತೆಗೆ ನಿಮಗೆ ರಾಶಿಯಲ್ಲಿ ಸೂರ್ಯ ಬಂದಿರೋದು, ಜೊತೆಗೆ ನಿಮಗೆ ನೋಡಿ ಕುಂಭ ಅಂತಂದರೆ ನಿಮಗೆ ಮೀನರಾಶಿ ಅಂತ ಬಂದಾಗ ನಿಮಗೆ 6ನೇ ಮನೆ ಆಗುತ್ತೆ. 6ನೇ ಮನೆಯಲ್ಲಿ ಶನಿ ಇರೋದು. ಯಾವಾಗಲೂ ಜಗಳ ಕದನ ಎಲ್ಲೋ ಒಂದು ಕಡೆ ನಡೀತಾನೆ ಇತ್ತು. ಆದರೆ ಈ ಒಂದು ಟೈಮಲ್ಲಿ ಗುರುವಿನ ದೃಷ್ಟಿ 9ನೇ ದೃಷ್ಟಿ 6ನೇ ಮನೆ ಮೇಲೆ ಬೀಳೋದ್ರಿಂದ ಅದು ಕೂಡ ಎಲ್ಲ ಒಂದು ಸ್ವಲ್ಪ ಕಮ್ಮಿ ಆಗ್ತಾ ಹೋಗುತ್ತೆ. ಅಲ್ಲೂ ಕೂಡ ನಿಮಗೆ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ನಿಮ್ಮ ಕೆಲಸದ ವಿಚಾರ ಅಂತ ಬಂದಾಗ ಸ್ವಲ್ಪ ನಿಮ್ಮ ಕೆಲಸದ ವರ್ಕರ್ಸ್ ಮೇಲೆ ನೀವು ಕಣ್ಣಿಡಬೇಕಾಗುತ್ತೆ. ಯಾಕಂದರೆ ಎಲ್ಲೋ ಒಂದು ಕಡೆ ತುಲಾರಾಶಿಯವ್ರಿಗೆ ನಿಮ್ಮ ಸುತ್ತಮುತ್ತ ಇರೋರು, ನಿಮ್ಮ ಕೆಲಸದವರಿಂದನೇ ನಿಮಗೆ ತುಂಬ ತೊಂದರೆ ಅಂತ ಹೇಳ್ತೀನಿ. ಅವ್ರನ್ನ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕಾಗುತ್ತೆ. ಅದು ಬಿಟ್ಟರೆ ನೋಡಿ ನಿಮಗೆ 10ನೇ ಮನೆಯಲ್ಲಿ ನಿಮಗೆ ಗುರು ಬರ್ತಾನೆ. 10ನೇ ಮನೆಯಲ್ಲಿ ಗುರು ಬಂದಾಗ ಎಲ್ಲೋ ಒಂದು ಕಡೆ ನಿಮಗೆ ಗುರುವಿನ ಒಂದು 10ನೇ ಮನೆ ಗುರು ನಿಮ್ಗೆ ಅಂತ ಏನು ರಿಸಲ್ಟ್ ಕೊಡೋದಿಲ್ಲ. ಎಲ್ಲ ಒಂದು ಕಡೆ ನಿಮಗೆ ಕಷ್ಟಕ್ಕೆ, ನಿಮ್ಮ ಕೆಲಸದಲ್ಲಿ ಕಷ್ಟಕ್ಕೆ ಸಿಕ್ಕಾಕಿಸ್ಬೋದು. ಅದೇ ಹೇಳೋದ್ನೆಲ್ಲ ಕೆಲಸದವ್ರ ಹತ್ರ ತುಂಬ ಕೇರ್ಫುಲ್ ಆಗಿರಿ. ಅವ್ರ ಹತ್ರ ಜಾಸ್ತಿ ಸೀಕ್ರೆಟ್ನ ಹೇಳ್ಕೊಳಕ್ಕೆ ಹೋಗಬೇಡಿ, ಅದರಿಂದ ನಿಮಗೆ ತೊಂದರೆ ಆಗ್ಬೋದು. ನೀವು ಸಿಂಪಲ್ ರೆಮಿಡಿ ಏನಪ್ಪ ಮಾಡಬೇಕು ತುಲಾರಾಶಿಯವರು ಅಂತಂದರೆ, ನಿಮ್ಮ ವರ್ಕರ್ಸ್ ಯಾರಿರ್ತಾರೆ, ನೀವೇನು ಮಾಡ್ತಿರ್ತೀರ, ನಿಮ್ಮ ಸುತ್ತಮುತ್ತ ಯಾರು ನಿಮ್ಮ ಕೆಲಸ, ಅಟ್ಲೀಸ್ಟ್ ಮನೆ ಕೆಲಸದವ್ರಾದರೂ ಸರಿ, ಯಾವುದೇ ಒಂದು ಕೆಲಸ ಕಾರ್ಯದವ್ರನ್ನ ನೀವು ಅತಿ ಹೆಚ್ಚು ನಿಮಗೆ ಹೇಗೆ ಬೇಕೋ ಹಾಗೆ ನೀವು ಬಳಸ್ಕೊಳ್ಬೇಕಾಗುತ್ತೆ. ಅವ್ರಿಗೇನಾದರೂ ಒಂದು ತಿಂಡಿ ಕೊಡೋದು, ತೀರ್ಥ ಕೊಡೋದು, ಅಥವಾ ಅವ್ರಿಗೊಂದು ಬಟ್ಟೆ ತಕ್ಕೊಡೋದು, ಅವ್ರಿಗೊಂದು ಹೂ ಕೊಡೋದು. ದಿನ ನಿಮ್ಮ ಮನೆಗೆ ಬರ್ತಾರೆ ಕೆಲಸರು, ಅವ್ರಿಗೆ ಒಂದು ಸ್ವಲ್ಪ ಹೂ ಕೊಡೋದು, ಅಥವಾ ನಿಮ್ಮ ಮನೇಲಿ ಏನಿದ್ರೆ ಅದು ತಿಂಡಿ ತೀರ್ಥಗಳನ್ನು ಕೊಡೋದು. ಯಾವಾಗಲೂ ಸ್ಟ್ರಿಕ್ಟ್ ಆಗಿರ್ತೀರ, ಆದರೆ ಈ ಒಂದು ಟೈಮಲ್ಲಿ ತುಂಬ ಅವ್ರ ಜೊತೆ ಸ್ವಲ್ಪ ಒಡನಾಟ ಬೆಳೆಸಿ, ಅಲ್ಲಿ ನಿಮ್ಗೆ ಎಲ್ಲೋ ಒಂದು ಕಡೆ ಫೇವರ್ ಆಗ್ಬೋದು. ಅದು ಬಿಟ್ಟು ಯಾವುದೇ ಒಂದು ಗೌಪ್ಯ ವಿಚಾರವನ್ನು ಅವ್ರ ಮುಂದೆ ಮಾತಾಡಬೇಡಿ, ಅವ್ರ ಹತ್ರ ಹೇಳ್ಕೊಳ್ಬೇಡಿ. ಯಾಕಂದರೆ ನಿಮಗೆ ಕೆಲಸದವರಿಂದ, ನಿಮ್ಮ ಜೊತೆ ಇರೋರಿಂದ ತುಂಬ ಪ್ರಾಬ್ಲಮಲ್ಲಿ ಇರ್ತೀರ ಅಂತ ಹೇಳ್ಬೋದು ತುಲಾರಾಶಿಯವರು. ಅದೊಂದು ಬಿಟ್ಟರೆ ಬೇರೆ ಕೆಲಸ ಕಾರ್ಯಗಳೆಲ್ಲ ತುಂಬ ಚೆನ್ನಾಗಾಗುತ್ತೆ. ಆರೋಗ್ಯ ವಿಚಾರ ಅಂತ ಬಂದಾಗ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ. ಯಾಕಂದರೆ 12ನೇ ಮನೆಯಲ್ಲಿ ಶುಕ್ರ ಇರೋದ್ರಿಂದ, ಲಗ್ನದಲ್ಲೇ ಸೂರ್ಯ ಇರೋದ್ರಿಂದ ತಲೆನೋವು ಜಾಸ್ತಿ ಆಗ್ಬೋದು, ಕಣ್ಣಿನ ತೊಂದರೆ ಜಾಸ್ತಿ ಆಗ್ಬೋದು. ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ. ಮತ್ತು ಸ್ವಲ್ಪ ಈ ನೀರು ಅಂತ ಬಂದಾಗ ನೀರಿನ ವಿಷಯದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ತುಲಾರಾಶಿಯವರು. ಅದು ಬಿಟ್ಟರೆ ತುಲಾರಾಶಿಯವ್ರಿಗೆ ತುಂಬ ಚೆನ್ನಾಗಿದೆ. ಕೆಲಸದವ್ರ ವಿಚಾರದಲ್ಲಿ ಮಾತ್ರ ತುಂಬ ಕೇರ್ಫುಲ್ ಆಗಿರಿ ಅಂತ ಹೇಳ್ತಾ, ನವೆಂಬರ್ ತಿಂಗಳಲ್ಲಿ 50-50 ರಿಸಲ್ಟು ನಿಮ್ಮದಾಗಿರುತ್ತೆ ಅಂತ ಹೇಳ್ತೀನಿ.